ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಈಗ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಬಿಸಿ ಹೆಚ್ಚಾಗುತ್ತಾ ಇದೆ. ಮೂರೂ ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ರಣತಂತ್ರಗಳನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ತನ್ನ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಕೂಡ 9 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಮುಂದಿನ ಹಂತದಲ್ಲಿ ಯಾರ್ಯಾರನ್ನ ಚುನಾವಣೆಗೆ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಹಾಕೊಳ್ತಾ ಇದೆ. ಅದರ ನಡುವೆ ಗೆಳೆಯರೇ, ಈಗ ಚುನಾವಣೆಗೂ ಮೊದಲೇ ಒಂದು ದೊಡ್ಡದಾಗಿರುವಂತಹ ತಿರುವು ಈಗ ಕರ್ನಾಟಕ ರಾಜಕೀಯದಲ್ಲಿ ಪಡೆದುಕೊಂಡಿದೆ. ಏನದು ತಿರುವು ಅಂದರೆ, ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಮೈತ್ರಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಕ್ಷೇತ್ರವನ್ನ ಗೆಲ್ಲದಂತೆ ನೋಡಿಕೊಳ್ಳೋದಕ್ಕೆ ಒಂದು ರಣತಂತ್ರವನ್ನ ರೂಪಿಸಿದ್ವು. ಆದರೆ ಈಗ ಚುನಾವಣೆಗೂ ಮೊದಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಮೈತ್ರಿಯಿಂದ ಹೊರಬರೋದಕ್ಕೆ ತೀರ್ಮಾನವನ್ನ ಮಾಡಿದೆ. ಇವರಿಬ್ಬರ ದೋಸ್ತಿ ಈಗ ಖತಮ್ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಾರೆ, ಬಿಜೆಪಿ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ. ಹಾಗಾದ್ರೆ ಗೆಳೆಯರೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ? ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿಯೇ ಚುನಾವಣೆಯನ್ನ ಎದುರಿಸ್ತಾವ, ಅಥವಾ ಚುನಾವಣೆಗೂ ಮೊದಲೇ ಈ ಎರಡೂ ಪಕ್ಷಗಳು ದೂರವಾಗ್ತಾವ? ಒಂದು ವೇಳೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಹೊರಬಂದ್ರೆ ಯಾರಿಗೆ ಲಾಭ ಆಗತ್ತೆ? ಆ ಎಲ್ಲ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗೆಳೆಯರೆ, ಆರಂಭದಲ್ಲಿ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡ್ವು, ಆಗ ಒಂದಷ್ಟು ಜನರು ಕೂಡ ಹೇಳಿದ್ರು, ಬಿಜೆಪಿಯ ಕಾರ್ಯಕರ್ತರು ಹೇಳಿದ್ರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಕೂಡ ಹೇಳಿದ್ರು, ಇದೊಂದು ತಾತ್ಕಾಲಿಕ ಮೈತ್ರಿ, ಇದು ಚುನಾವಣೆವರೆಗೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಅವಕಾಶವಾದಿಗಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಬಿಜೆಪಿಯ ತತ್ವ ಸಿದ್ಧಾಂತಗಳೇ ಬೇರೆ, ಜೆಡಿಎಸ್ನ ತತ್ವ ಸಿದ್ಧಾಂತಗಳೇ ಬೇರೆ, ಇದೆರಡೂ ಕೂಡ ಮ್ಯಾಚ್ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಮಾತುಗಳಿಗೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಆದರೆ ಎಲ್ಲಿಯೂ ಕೂಡ ಅದು ಹೊರಗಡೆ ಬಂದಿರಲಿಲ್ಲ. ಈಗ ಆ ಒಂದು ಮೈತ್ರಿಯಲ್ಲಿದ್ದಂತಹ ಭಿನ್ನಮತ ಈಗ ಹೊರಗಡೆ ಬಂದಿದೆ. ಅದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂತ ಅಂದ್ರೆ, ಬಿಜೆಪಿ ಜೆಡಿಎಸ್ನ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಮೂಗು ತೋರಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಈಗ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಆರಂಭದಲ್ಲಿ ಜೆಡಿಎಸ್ 4 ಕ್ಷೇತ್ರವನ್ನ ಕೇಳಿತ್ತು, ಆದರೆ ಬಿಜೆಪಿ 4 ಕ್ಷೇತ್ರ ಕೊಡೋದಕ್ಕಾಗೋದಿಲ್ಲ, 3 ಕ್ಷೇತ್ರವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆಯ್ತು, ಜೆಡಿಎಸ್ ಕೂಡ ಒಪ್ಕೊಂಡ್ರು, ನಮಗೆ 3 ಕ್ಷೇತ್ರವನ್ನ ಕೊಡಿ, ಆದರೆ ನಾವು ಕೇಳಿದಂತಹ ಕ್ಷೇತ್ರವನ್ನೇ ಕೊಡಿ ಅಂತ. ಅದಕ್ಕೂ ಕೂಡ ಬಿಜೆಪಿ ಆರಂಭದಲ್ಲಿ ಒಪ್ಕೊಂಡಿತ್ತು. ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ತೀರ್ಮಾನಿಸಿತ್ತು. ಇಷ್ಟೆಲ್ಲ ಆಗಿ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗಿ ಇನ್ನೇನು ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ಈಗ ಬಿಜೆಪಿ ತಕರಾರು ತೆಗೆದಿದೆ. ಏನದು ತಕರಾರು ಅಂದ್ರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು. ಕುಮಾರಸ್ವಾಮಿ ಅವರು ನೀವು ಸ್ಪರ್ಧೆ ಮಾಡದೇ ಇದ್ರೆ ಆ ಜಾಗದಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಸೊ ನೀವು ಸ್ಪರ್ಧೆ ಮಾಡೋದಾಗಿದ್ರೆ ಮಾತ್ರ ಮಂಡ್ಯ ಕ್ಷೇತ್ರವನ್ನ ನಿಮಗೆ ಬಿಟ್ಕೊಡ್ತೀವಿ, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಪರ್ಧೆ ಮಾಡಿಸ್ಬೇಡಿ, ಅದರ ಜೊತೆಗೆ CS ಪುಟ್ಟರಾಜು ಅವರನ್ನು ಕೂಡ ಅಲ್ಲಿ ನೀವು ಸ್ಪರ್ಧೆ ಮಾಡಿಸ್ಬೇಡಿ, ನಿಮಗೆ ನಾವು ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀವಿ, ಆದರೆ ನೀವು ಮಾತ್ರ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಕಂಡೀಷನ್ ಅನ್ನು ಹಾಕ್ತಾ ಇದೆ. ಅದರ ಜೊತೆಗೆ ಹಾಸನದಲ್ಲಿ ಈಗಾಗಲೇ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಅಧಿಕೃತವಾಗಿ ಅಲ್ಲದೆ ಇದ್ರೂ ಕೂಡ ಒಂದು ರೀತಿಯಾಗಿ ಘೋಷಣೆಯನ್ನ ಮಾಡಿದೆ. ಹಾಸನದಲ್ಲಿ ಸಭೆ ಎಲ್ಲವನ್ನ ಮಾಡಿದಂತಹ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರೇ ಅಲ್ಲಿ ಮುಂದಿನ ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಿದೆ. ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೂ ಕೂಡ ತಕರಾರನ್ನ ತೆಗೆದಿದೆ. ಏನದು ತಕರಾರು ಅಂದ್ರೆ, ರೇವಣ್ಣ ಅವರನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಏನಾದರೂ ನೀವು ಕಣಕ್ಕಿಳಿಸಿದ್ರೆ ಅಲ್ಲಿ ಮುಂದೆ ಕಾನೂನು ಸಮರ ಎದುರಾಗುತ್ತೆ, ಹಾಗಾಗಿ ಅಲ್ಲಿಯೂ ಕೂಡ ನೀವು ಅಭ್ಯರ್ಥಿಯನ್ನ ಬದಲಾಯಿಸಿ ಅಂತ. ಸೊ ಈ ಮಾತನ್ನ ಕೇಳಿದಂತಹ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಬಿಜೆಪಿ ಎಲ್ಲಾ ವಿಚಾರದಲ್ಲಿಯೂ ಕೂಡ ಜೆಡಿಎಸ್ನ ಆಂತರಿಕ ವಿಚಾರದಲ್ಲಿ ಮೂಗು ತುರಿಸ್ತಾ ಇದೆ. ಇದು ಯಾಕೋ ಸರಿ ಬರ್ತಾ ಇಲ್ಲ, ಬಿಜೆಪಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಆರಂಭದಲ್ಲಿ ಅವರು ಹೇಳಿದ್ದೇ ಒಂದು, ಈಗ ಅವರು ಮಾಡ್ತಾ ಇರೋದೇ ಒಂದು. ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾವು ಮೈತ್ರಿಯಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ತೀವಿ, ಆ ನಂತರ ತ್ರಿಕೋನ ಸ್ಪರ್ಧೆಗೆ ನೀವು ರೆಡಿ ಆಗಿ ಅನ್ನುವಂತಹ
ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. 18 ಕ್ಷೇತ್ರಗಳಲ್ಲಿ ನಾವೇನಾದರೂ ಸ್ಪರ್ಧೆಯನ್ನ ಮಾಡಿದ್ರೆ ಅದು ನಿಮಗೆ ಸಮಸ್ಯೆಯನ್ನ ತಂದೊಡ್ಡತ್ತೆ. ನಿಮ್ಮ ಮೈತ್ರಿಯಿಂದ ನಮಗೆ ಯಾವುದೇ ರೀತಿಯಾದಂತಹ ಲಾಭ ಇಲ್ಲ. ನಾವು ಕೇಳಿದ್ದು 4, ಕೊನೆಗೆ ನೀವು 3 ಕ್ಷೇತ್ರವನ್ನ ಕೊಡ್ತೀವಿ ಅಂದ್ರೆ ಅದಕ್ಕೂ ನಾವು ರೆಡಿ ಆದ್ವಿ. ಆದ್ರೆ ಈಗ 2 ಕ್ಷೇತ್ರವನ್ನ ಕೊಡ್ತೀವಿ ಅಂತ ಇದ್ದೀರಾ, ಅದರಲ್ಲೂ ಕೂಡ ಮೂಗನ್ನ ತೋರಿಸ್ತಾ ಇದ್ದೀರಾ. 2 ಕ್ಷೇತ್ರಕ್ಕೋಸ್ಕರ ನಾನು ಯಾಕೆ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತು? ನಾನು ಸ್ವತಂತ್ರವಾಗಿಯೇ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ವಿ JDS ಪಕ್ಷದವರು. ಸೊ 18 ಕ್ಷೇತ್ರಗಳಲ್ಲಿ ನಮ್ಮ ಒಂದು ಬಲ ಅಂತೂ ಇದ್ದೇ ಇದೆ. 28 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ನಾವು ಒಂದು ರೀತಿಯಾಗಿರುವಂತಹ ಬಲವನ್ನ ಹೊಂದಿದ್ದೇವೆ. ಆ ಎರಡೂ ಬಲವನ್ನ ಸೇರಿ ಕಾಂಗ್ರೆಸ್ಗೆ ಅನುಕೂಲ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದು. ಆದರೆ ಈಗ ನೀವೇ ನಮಗೆ ಉಲ್ಟಾ ಹೊಡಿತಾ ಇದ್ದೀರಾ. ಇದು ಸರಿಯಲ್ಲ. ಹೀಗೆ ಏನಾದರೂ ಮುಂದುವರೆದ್ರೆ ಚುನಾವಣೆಗೂ ಮೊದಲೇ ನಾವು 18 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಈಗ ಬಿಜೆಪಿ ಹೈಕಮಾಂಡ್ಗೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಈ ಮೈತ್ರಿ ಏನಿದೆಯಲ್ಲ ಚುನಾವಣೆಯವರೆಗೂ ಬರೋದು ಬಹುತೇಕ ಅನುಮಾನ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಒಪ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಅಲ್ಲಿ ಸ್ಪರ್ಧೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ JDS ಟಿಕೆಟ್ ಕೊಡದೇ ಹೋದಂತಹ ಪಕ್ಷದಲ್ಲಿ ದೇವೇಗೌಡರ ಫ್ಯಾಮಿಲಿಯಲ್ಲಿಯೇ ಭಿನ್ನಮತ ಶುರುವಾಗುತ್ತೆ. ಇದನ್ನ ಕುಮಾರಸ್ವಾಮಿ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. 2019ರಲ್ಲಿಯೇ ಇದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ, ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದಾಗ ಭವಾನಿ ರೇವಣ್ಣ ಅವರು ಯಾವ ರೀತಿಯಾಗಿ ಸಿಡಿದೆದ್ದು ನಿಂತರು. ಭವಾನಿ ರೇವಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಯಾವ ರೀತಿಯಾಗಿ ಸಿಡಿದು ನಿಂತರು. ಭವಾನಿ ರೇವಣ್ಣ ಅವರು ದೇವೇಗೌಡರ ಮೇಲೆ ಯಾವ ರೀತಿಯಾಗಿ ಸಿಡಿದು ನಿಂತು ಒಟ್ಟಾರೆಯಾಗಿ ಗೌಡರ ಫ್ಯಾಮಿಲಿ ಒಡೆದು ಚೂರಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಆಗ ಕಾಣಿಸಿದ್ವು. ಆಗ ಮಧ್ಯಪ್ರವೇಶಿಸಿದಂತಹ ದೇವೇಗೌಡರು ಅಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಸೊ ಈಗ ಬಿಜೆಪಿ ಹೇಳ್ತಾ ಇರುವಂತಹ ಒಂದು ಕಾರಣಕ್ಕಾಗಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಬದಲು ಅಲ್ಲಿ ಬೇರೆ ಯಾರನ್ನಾದರೂ ಸ್ಪರ್ಧೆ ಮಾಡಿಸುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಒಂದು ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ತರಹದ ಆಗಿ ಹೋಗುತ್ತೆ. ಈಗ ಆಲ್ರೆಡಿ ಅನೌನ್ಸ್ ಮಾಡಿ ಆಗಿದೆ. ಸೊ ಇನ್ನೇನಿದ್ರು ಅಧಿಕೃತ ಘೋಷಣೆ ಆಗಬೇಕು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಈ ರೀತಿಯಾಗಿ ಮೂಗು ತುರಿಸ್ತಾ ಇರೋದು ಸರಿಯಲ್ಲ ಅನ್ನುವಂಥದ್ದು. ಇನ್ನು ಬಿಜೆಪಿಯು ಕೂಡ ಅಷ್ಟೇ, ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬದಲು ಬೇರೆ ಯಾರನ್ನಾದ್ರೂ ಕಣಕ್ಕಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಈ ಮೈತ್ರಿ ಮುಂದುವರಿತಾ ಹೋದ್ರೆ ಖಂಡಿತವಾಗ್ಲೂ ಗೆಳೆಯರೆ ಇದು ಚುನಾವಣೆಗೂ ಮೊದಲೇ ಈ ಮೈತ್ರಿ ಮುರಿದು ಬೀಳುತ್ತೆ. ಒಂದು ವೇಳೆ ಬಿಜೆಪಿ ಮತ್ತು JDS ಮೈತ್ರಿ ಮುರಿದು ಬಿತ್ತು ಅಂದ್ರೆ ಕಾಂಗ್ರೆಸ್ಗೆ ಅದು ಒಂದು ರೀತಿಯಾಗಿರುವಂತಹ ಲಾಭ ಆಗುತ್ತೆ. ಯಾವ ತರಹ ಅಂತ ಹೇಳ್ತೀನಿ ಗೆಳೆಯರೆ. ನಿಮಗೆ ಈ ಉತ್ತರ ಕರ್ನಾಟಕದಲ್ಲಿ JDS ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಸ್ಟ್ರಾಂಗ್ ಆಗಿದ್ದಾವೆ. ಆದರೂ ಕೂಡ ಕೆಲವು ಮತಗಳು ಅಲ್ಲಿ JDS ನ ಪರವಾಗಿ ಹೋಗುತ್ತೆ. ಏನು ಅಂದ್ರೆ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಅಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಟ್ಟಾಗ ಒಂದಷ್ಟು ಮತಗಳು ತುಂಬಾ ಅಲ್ಲ, ಒಂದಷ್ಟು ಮತಗಳು ಅಲ್ಲಿ ಬಿಜೆಪಿಯ ಮತಗಳು JDS ಪಾಲಾಗುತ್ತೆ. ಸೊ ಇದು ನೇರವಾಗಿ ಕಾಂಗ್ರೆಸ್ಗೆ ಅಲ್ಲಿ ಲಾಭ ಆಗುತ್ತೆ. ಅದರ ಜೊತೆಗೆ ಗೆಳೆಯರೆ ಹಳೆ ಮೈಸೂರು ಭಾಗ ಮತ್ತು ಮಂಡ್ಯದಲ್ಲಿ JDSಗೆ ಒಂದು ಪ್ರಭಾವವಾದಂತಹ ಒಂದು ವಾತಾವರಣ ಅಲ್ಲಿದೆ. ಸೊ ಅಲ್ಲಿಯೂ ಕೂಡ JDSಗೆ ಬಿಜೆಪಿಯ ಮತಗಳು ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗೇನಾದ್ರೂ ಆದಂತಹ ಪಕ್ಷದಲ್ಲಿ ಅದು ಬಿಜೆಪಿಗೆ ಖಂಡಿತವಾಗಿಯೂ ಕೂಡ ನಷ್ಟ ಆಗುತ್ತೆ. JDS ಒಂದು 3ರಿಂದ 4 ಸೀಟನ್ನು ಏನಾದರೂ ಗೆದ್ದು ಬಿಡ್ತು ಅಂತ ಅನ್ಕೊಳ್ಳಿ. ಅದರ ಜೊತೆಗೆ ಆ 4 ಸೀಟಿನ ಪ್ರಭಾವ ಬೇರೆ 18 ಕ್ಷೇತ್ರಗಳಲ್ಲಿಯೂ ಕೂಡ ಇರುತ್ತೆ. ಸೊ ಇದನ್ನ ಬಿಜೆಪಿ ಅರ್ಥವನ್ನ ಮಾಡಿಕೊಂಡೇ ಬಿಜೆಪಿ ಹೈಕಮಾಂಡ್ JDS ಜೊತೆಗಿನ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಆದರೆ ಈಗ ಆ ಮೈತ್ರಿ ಮುಂದುವರಿಯುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸ್ವತಃ ಕುಮಾರಸ್ವಾಮಿ ಅವರೇ ಈ ಮೈತ್ರಿಯ ಮೇಲೆ ಗರಂ ಆಗಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೆ ಶಸ್ತ್ರಚಿಕಿತ್ಸೆ ಇದೆ. 21ನೇ ತಾರೀಕು ಚೆನ್ನೈನಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಇದೆ. ಅದಕ್ಕೂ ಹೋಗೋದಕ್ಕೂ ಮೊದಲೇ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಹೋಗೋದಕ್ಕೂ ಮೊದಲೇ ಈ ಎಲ್ಲಾ ಗೊಂದಲಗಳನ್ನ ಕ್ಲಿಯರ್ ಮಾಡಿಕೊಂಡು ಹೋಗಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ನಿರ್ಧರಿಸಿ ಆಗಿದೆ. JDS ನಿಂದ ಈಗ ಬಿಜೆಪಿಗೆ ಒಂದು ರೀತಿಯಾಗಿರುವಂತಹ ಎಚ್ಚರಿಕೆಯೂ ಕೂಡ ಹೋಗಿದೆ. ನಾವು ಹೇಳಿದ ಹಾಗೆ ಅಂದ್ರೆ ನಮಗೆ 3 ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದೀರಲ್ಲ, ಆ 3 ಕ್ಷೇತ್ರಗಳಲ್ಲಿ ನಮಗೆ ಯಾರು ಬೇಕೋ ಅವರನ್ನ ನಾವು ಆಯ್ಕೆ ಮಾಡ್ತೀವಿ. ಅದರಲ್ಲಿ ನೀವು ಮೂಗು ತುರಿಸೋ
ಅಸ್ತಿತ್ವಕ್ಕೆ ಬರಬೇಡಿ ಅನ್ನುವಂತಹದ್ದನ್ನ ಒಂದು ನೇರವಾಗಿ ಹೇಳದೆ ಹೋದ್ರು ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರು ಈಗ ಬಿಜೆಪಿಗೆ ಹೇಳಿದ್ದಾರೆ. ಇದನ್ನ ಬಿಜೆಪಿಯ ರಾಜ್ಯ ವರಿಷ್ಠರು ಅಥವಾ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು. ಅದೇ ರೀತಿಯಾಗಿ ಚುನಾವಣೆಗೂ ಮೊದಲೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮುರಿದು ಹೋಗುತ್ತಾ ಅನ್ನೋದರ ಬಗ್ಗೆ ಒಂದಷ್ಟು ಕುತೂಹಲಗಳು ಈಗ ರಾಜ್ಯದಲ್ಲಿ ಮನೆ ಮಾಡಿದೆ. ಗೆಳೆಯರೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.